ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುದರ್ಶನ್ ಅಂತ. ಈಗ ನಾನು ನಿಮಗೆಲ್ಲರಿಗೂ ಬ್ಯಾಕ್ ಪೇಯ್ನ್, ಸೊಂಟ ನೋವು, ಅದನ್ನು ಯಾವ ರೀತಿ ನಿವಾರಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಎಷ್ಟೋ ಎಕ್ಸಸೈಸ್ಗಳೆಲ್ಲ ಇರುತ್ತೆ ಬ್ಯಾಕ್ ಪೇಯ್ನ್ ಹೋಗಲಿಕ್ಕೆ. ಆದರೆ ಪರ್ಮನೆಂಟ್ ಸೊಲ್ಯೂಷನ್ ಬೇಕು ನಮಗೆ. ಅದಕ್ಕೆ ಆಸನಗಳು ಮಾಡಬೇಕು. ಆಸನದಲ್ಲಿ ನಮಗೆ ಇಂಪಾರ್ಟೆಂಟಾಗಿ ಉತ್ತಿತ ತ್ರಿಕೋಣಾಸನ ಮಾಡಬೇಕು. ನಾವು ಉತ್ತಿತ ತ್ರಿಕೋಣಾಸನಕ್ಕೆ ಮಾಡೋಕ್ಕಿಂತ ಮುಂಚೆ ನೀವೇನು ತಿಳ್ಕೊಬೇಕಾಗಿರೋದು ತಾಡಾಸನ. ತಾಡಾಸನ ಯಾವ ರೀತಿ ನೀವು ಪ್ರಾಕ್ಟೀಸ್ ಮಾಡ್ತೀರೋ, ಸರಿಯಾದ ರೀತಿ ಮಾಡ್ತೀರೋ, ಉತ್ತಿತ ತ್ರಿಕೋಣಾಸನ ಚೆನ್ನಾಗಿ ಬರುತ್ತೆ. ನಮ್ಮ ಡಾಕ್ಟರ್ BKS ಅಯ್ಯಂಗಾರ್ ನಮ್ಮ ಗುರೂಜಿಯವರು ಹೇಳಿಕೊಟ್ಟಿರೋ ಪ್ರಕಾರ ಕೆಲವು ನಾವು ಪ್ರಾಪ್ಸ್ನ ಕೂಡ ಯೂಸ್ ಮಾಡ್ಬೋದು. ಇನಿಷಿಯಲಿ ನಿಮಗೇನಾಗುತ್ತೆ, ಸರಿಯಾದ ರೀತಿ ಯೋಗಾಸನ ಮಾಡಲಿಕ್ಕೆ ಬರಲ್ಲ. ನಾವು ಅದನ್ನು ಸರಿಯಾದ ರೀತಿ ಮಾಡಬೇಕು ಅಂತ ಬಂದಾಗ ನಾವು ಇದನ್ನು ಈ ಬ್ರಿಕ್ಸ್ನು ಮತ್ತು ಬೋಲ್ಸ್ಟರು, ಈ ರೋಪ್ಸು ಎಲ್ಲ ನಾವು ಯೂಸ್ ಮಾಡಿಕೊಂಡು ಆಸನಗಳನ್ನ ನಾವು ಮಾಡ್ಬೋದು. ಈಗ ನಾವು ತಾಡಾಸನವನ್ನು ಮಾಡೋಣ. ನಾನು ಹೇಳಿದಾಗೆ ತಾಡಾಸನ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಫಸ್ಟ್ ನಾವು ತಿಳ್ಕೊಬೇಕು. ಈಗ ನಾರ್ಮಲಾಗಿ ನೀವೆಲ್ಲರೂ ಫಿಸಿಕಲ್ ಎಕ್ಸಸೈಸ್ ಮಾಡಿರ್ತೀರಿ. ಆಸನವನ್ನು ಶುರು ಮಾಡುವಾಗ ನಮಗೆ ಬೇಸಿಕ್ ಆಗಿ ನಾವು ತಿಳ್ಕೊಬೇಕಾಗಿರೋದೇನು ತಾಡಾಸನ. ತಾಡಾಸನ ಅಂತಂದರೆ ಪಾಮ್ ಟ್ರೀ ನೇರವಾಗಿರುತ್ತೆ ಅಲ್ವಾ, ಅದರದ ಬೇರು ಗಟ್ಟಿಯಾಗಿರುತ್ತೆ. ನೇರವಾಗಿ ಯಾವ ರೀತಿ ಪಾಮ್ ಟ್ರೀ ಇರುತ್ತೋ ಅದೇ ರೀತಿ ನಮ್ಮ ಬಾಡಿಯನ್ನು ನಿಲ್ಲಿಸೋದು, ನಮ್ಮ ಶರೀರವನ್ನು ನಿಲ್ಲಿಸೋದು. ಸೊ ಇದು ನಮ್ಮ ಶರೀರದ ಬ್ಯಾಲೆನ್ಸ್ ಅಂದರೆ ಸಮತೋಲನವನ್ನು ಈ ಆಸನ ನಮ್ಮನ್ನು ಕಾಪಾಡುತ್ತೆ. ನಾವು ಸರಿಯಾದ ರೀತಿ ನಿಂತ್ಕೊಳ್ಳೋದು ಅಭ್ಯಾಸ ಇರಲ್ಲ ಅಲ್ವಾ. ಆ ನಿಂತ್ಕೊಳ್ಳೋ ಅಭ್ಯಾಸ ಇದರಲ್ಲಿ ಆಗೋದ್ರಿಂದ ಆಲ್ಮೋಸ್ಟ್ ನೀವು ಆಸನ ಮಾಡೋದೇ ಬೇಡ. ತಾಡಾಸನದಲ್ಲೇ ನಿಮ್ಮ ಶಾರೀರಿಕವಾಗಿ ಏನೇ ತೊಂದರೆ ಇದ್ರೂ, ಅಂದರೆ ಬಾಡಿ ಪೇಯ್ನ್ ಆಗಲಿ, ಬ್ಯಾಕ್ ಪೇಯ್ನ್ ಆಗಲಿ, ಎಲ್ಲ ದೂರ ಆಗುತ್ತೆ. ಸರಿ, ನಾವೀಗ ತಾಡಾಸನ ಮಾಡೋಣ. ಕಾಲುಗಳನ್ನ ಈಗ ಜೋಡಿಸ್ಬೇಕು. ಪಾದಗಳನ್ನ ನೆಲಕ್ಕೆ ಅದುಂಬೇಕು. ಪ್ರೆಸ್ ದ ಫೀಟ್, ಟೋಸ್, ಮೌಂಟ್ಸ್, ಪುಲ್ ಇನ್ ನೀ ಕ್ಯಾಪ್ಸ್. ಮಂಡಿಚಿಪ್ಪನ್ನ ಎಳಿಬೇಕು. ಪುಲ್ ಯುವರ್ ಥೈ ಮಸಲ್ಸ್, ತೊಡೆ ಭಾಗವನ್ನು ಎಳಿಬೇಕು. ಸಕ್ ಯುವರ್ ಅಬ್ಡಮಿನ್, ಎಕ್ಸ್ಪ್ಯಾಂಡ್ ಯುವರ್ ಚೆಸ್ಟ್, ಡ್ರಾಪ್ ದ ಶೋಲ್ಡರ್, ಲೆಂಥನ್ ಯುವರ್ ನೆಕ್, ರಿಲ್ಯಾಕ್ಸ್ ಯುವರ್ ಫೇಸ್. ಸೊ ಲುಕ್ ಅಟ್ ಒನ್ ಪರ್ಟಿಕ್ಯುಲರ್ ಆಬ್ಜೆಕ್ಟ್, ಗೇಜ್ ಒನ್ ಪರ್ಟಿಕ್ಯುಲರ್ ಆಬ್ಜೆಕ್ಟ್. ಈ ರೀತಿ ನಿಲ್ಲಿಸ್ಬಿಟ್ಟು ಒಂದು 5 ಸಾರಿ ನಿಧಾನವಾಗಿ ಉಸಿರು ತಗೊಳ್ಳೋದು, ನಿಧಾನವಾಗಿ ಉಸಿರನ್ನು ಬಿಡೋದು ಮಾಡಿ. So there is no compromise in stretch, there is no compromise in standing position. ನಾನು ಏನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನೋ ಅದನ್ನು ಹಾಗೇ ಮಾಡ್ತಾ ಡೀಪಾಗಿ ಉಸಿರು ತಗೊಳ್ಳೋದು, ಉಸಿರು ಬಿಡೋದನ್ನು ಮಾಡಿ. ಉಸಿರು ತಗೊಳ್ಳುವಾಗ ಎದೆನ ಒಪ್ಪಿಸಿ, ಉಸಿರು ಬಿಡುವಾಗ ಹೊಟ್ಟೆನ ಒಳಗೆ ತಗೊಳ್ಳಿ. 2, 3, 4, 5. ರಿಲ್ಯಾಕ್ಸ್. ಈಗ ನಾವು ತಾಡಾಸನವನ್ನು ಕಲ್ತ್ವಿ. ನಾವೀಗ ಉತ್ತಿತ ತ್ರಿಕೋಣಾಸನ ಮಾಡೋಣ. ಉತ್ತಿತ ತ್ರಿಕೋಣಾಸನ ಅಂದರೆ ಟ್ರಯಾಂಗ್ಯುಲರ್ ಪೋಸ್, ತ್ರಿಭುಜಾಕಾರದಲ್ಲಿ ಬರುವಂಥ ಆಸನ ನಾವು ತ್ರಿಕೋಣಾಸನ ಅಂತ ನಾವು ಕರೆಯೋದು. ಉತ್ತಿತ ಅಂತಂದರೆ ನಿಂತ್ಕೊಳ್ಳೋದು. ನಿಂತ್ಕೊಂಡು ಮಾಡುವಂಥ ಆಸನದಲ್ಲಿ ಉತ್ತಿತ ಅಂತ ಕರಿತೀವಿ ನಾವು. ತ್ರಿಕೋಣ ಅಂತಂದರೆ ಟ್ರಯಾಂಗ್ಯುಲರ್. ಸೊ ನಾವು ವಿ ಆರ್ ಬ್ರಿಂಗಿಂಗ್ ದ ಪಾಶ್ಚರ್ ಲೈಕ್ ಎ ಟ್ರಯಾಂಗ್ಯುಲರ್ ಟು ಬ್ರಿಂಗ್ ಅವರ್ ಬಾಡಿ ಬ್ಯಾಲೆನ್ಸ್ಡ್. ಬರೀ ನಮ್ಮ ಶರೀರವನ್ನು ಬ್ಯಾಲೆನ್ಸಾಗಿ ಇಟ್ಕೊಳ್ಳೋದಲ್ಲ, ನಮ್ಮ ಮನಸ್ಸನ್ನು ಸಹ ಬ್ಯಾಲೆನ್ಸಾಗಿ ಇಟ್ಕೋಬೇಕು. ಮಾಡೋಣ. ಇದು ಮಾಡಾದ್ಮೇಲೆ ನಾನು ನಿಮಗೆ ಇದರ ಉಪಯೋಗ ಏನು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇದರ ಟೆಕ್ನಿಕ್ನಲ್ಲಿ ನಾವೇನು ಮಾಡಬೇಕು, ಸೊಂಟದ ಮೇಲೆ ಫಸ್ಟು ಕೈನ ಕೊಡಬೇಕು. ಯಾವುದೇ ಕಾರಣಕ್ಕೂ ಶೋಲ್ಡ್ರನ್ನ ಮೇಲೆ ಎತ್ತಬಾರ್ದು. ನಾವು ತಾಡಾಸನ ಯಾವ ರೀತಿ ಪೊಸಿಷನ್ ಮಾಡಿದ್ವೋ ಅದೇ ಪೊಸಿಷನ್ ನಾನು ನಿಂತ್ಕೋಬೇಕು. ತ್ರಿಕೋಣಾಸನ ಮಾಡೋಕ್ಕಿಂತ ಮುಂಚೆ ನಿಧಾನವಾಗಿ ನೋಡಿ, ಫೀಟ್ ಬೈ ಫೀಟ್ ಅಗಲ ಮಾಡಬೇಕು. 3 to 3.5 ಫೀಟ್ ಅಗಲ ಮಾಡಬೇಕು ಅಂತ ಬಂದಾಗ ನಾವು ಈ ರೀತಿ ಡಿಸ್ಟೆನ್ಸ್ ಇಟ್ಕೊಂಡ್ರೆ ಸರಿಯಾದ ರೀತಿ ನಮಗೆ ಅಳತೆ ಸಿಗುತ್ತೆ. ಆಯಿತಾ? ಎರಡೂ ಕಾಲು ಸಮತೋಲನವಾಗಿರಬೇಕು. ಈ ಹೀಲು ಒಂದು ಲೈನಲ್ಲಿ ಇರಬೇಕು. ಒಂದು ಕಾಲು ಮುಂದೆ ಹೋಗೋದು, ಒಂದು ಕಾಲು ಹಿಂದೆ ಹೋಗೋದು ಆಗಬಾರ್ದು. ನಮ್ಮ ಪೆಲ್ವಿಸ್ ಏನಿದೆ, ಪೆಲ್ವಿಸ್ ಜಾಯಿಂಟ್ಸ್ನ ಓಪನ್ ಮಾಡಬೇಕು.
ಹೊಟ್ಟೆನ ಒಳ ಎಳ್ಕೋಬೇಕು. ನಾವು ತಾಡಾಸನದಲ್ಲಿ ಏನು ಮಾಡಿದ್ವೋ ಅದನ್ನೇ ನಾವು ಇಲ್ಲಿ ಮಾಡ್ತಾಯಿದ್ದೀವಿ ಅಲ್ವಾ. ಎದೆ ಭಾಗನ ಉಬ್ಬಿಸ್ಬೇಕು. ಚೆಸ್ಟು ಎಷ್ಟು ನೀವು ಎಕ್ಸ್ಪ್ಯಾಂಡ್ ಮಾಡ್ತೀರೋ ಅಷ್ಟು ನಿಮ್ಮ ಚೆಸ್ಟ್ ಅಗಲ ಆಗುತ್ತೆ ಮತ್ತು ನಿಮ್ಮ ಹಾರ್ಟ್ ಫಂಕ್ಷನಿಗೆ, ನಿಮ್ಮ ಲಂಗ್ಸ್ ಫಂಕ್ಷನಿಗೆ ಹೆಲ್ಪ್ ಮಾಡುತ್ತೆ. ಸೊ ಈ ಪೊಸಿಷನ್ ನೀವು ಮಾಡೋಕ್ಕಿಂತ ಮುಂಚೆ ಕಲಿಬೇಕು ಯಾವ ರೀತಿ ನಮ್ಮ ಪೊಸಿಷನ್ ಇಟ್ಕೋಬೇಕು ತ್ರಿಕೋಣಾಸನ ಮಾಡಬೇಕು ಅಂದಾಗ. ನಿಧಾನವಾಗಿ ಕೈಗಳನ್ನ ಸ್ಟ್ರೆಚ್ ಮಾಡಬೇಕು ಶೋಲ್ಡರ್ ಲೈನಲ್ಲಿ. ಯಾವುದೇ ಕಾರಣಕ್ಕೂ ಇದು ಲೂಸ್ ಆಗಬಾರ್ದು. ಎಷ್ಟು ಮ್ಯಾಕ್ಸಿಮಮ್ ಸ್ಟ್ರೆಚ್ ಆಗುತ್ತೋ ಸ್ಟ್ರೆಚ್ ಮಾಡಿ. ಬಲಗಾಲನ್ನು ಬಲಗಡೆಗೆ, ಎಡಗಾಲನ್ನು ಬಲಗಡೆಗೆ. ಆಯಿತಾ? ಸೊ ಯುವರ್ ರೈಟ್ ಫುಟ್ ಟುವರ್ಡ್ಸ್ ರೈಟ್, ಸ್ಲೈಟ್ಲಿ ಟರ್ನ್ ದ ಲೆಫ್ಟ್ ಫುಟ್ ಟುವರ್ಡ್ಸ್ ರೈಟ್, ಬಟ್ ದೆರ್ ಈಸ್ ನೋ ಕಾಂಪ್ರಮೈಸ್ ಇನ್ ಸ್ಟ್ರೆಚ್ ಅಂದರೆ ಪ್ರೆಸ್. ಸೊ ಈಕ್ವಲಿ ಪ್ರೆಷರೈಸ್ ದ ಫೀಟ್ ಆನ್ ದ ಗ್ರೌಂಡ್. ಎರಡೂ ಪಾದಗಳನ್ನು ನೆಲಕ್ಕೆ ಅದುಮಿ. ಹೊಟ್ಟೆನ ಯಾವುದೇ ಕಾರಣಕ್ಕೂ ಮುಂದೆ ತೊಗೊಂಬೋಗ್ಬಾರ್ದು. ಹೊಟ್ಟೆ ಒಳಗೆ ತೊಗೋಬೇಕು. ಪೆಲ್ವಿಕ್ ಜಾಯಿಂಟ್ಸ್ನ ಹಾಗೆ ಓಪನ್ ಮಾಡಬೇಕು. ಉಸಿರನ್ನ ತೊಗೊಂಡು ಉಸಿರನ್ನ ಬಿಡ್ತಾ ನಿಧಾನವಾಗಿ ನಿಮ್ಮ ಆ್ಯಂಕಲ್ನ ಇಟ್ಕೋಬೇಕು. ಆಯಿತಾ? ಸೊ ಈ ಕೈ ಸೊಂಟದ ಮೇಲೆ ಇರಲಿ, ಯಾಕೆಂದರೆ ಈ ಪೆಲ್ವಿಸ್ ಜಾಯಿಂಟ್ ಮತ್ತು ಹೊಟ್ಟೆ ಒಳ ಎಳ್ಕೋಬೇಕು, ಅನುಕೂಲ ಆಗುತ್ತೆ. ನಿಧಾನವಾಗಿ ಮೇಲೆ ನೋಡಿ. ಎರಡೂ ಪಾದನ ಅದುಮ್ತಾ ಇರಿ, ಆವಾಗ ನಿಮ್ಮ ಬ್ಯಾಲೆನ್ಸ್ ಸಿಗುತ್ತೆ. ನಿಧಾನವಾಗಿ ಕೈಯನ್ನು ಮೇಲೆ ತಗೊಳ್ಳಿ. ಇದು ಒನ್ ಲೈನ್ ಬರಬೇಕು. ಶೋಲ್ಡರು, ನಿಮ್ಮ ಪಾಮ್ ಮತ್ತು ಈ ಕೈ ಆ್ಯಂಕಲ್ ಲೈನಲ್ಲಿ ಇರಬೇಕು, ಅಲೈನ್ಮೆಂಟ್ ಆಗಿರಬೇಕು. ಹಿಂದೆಡೆ ಕಾಲು, ಈ ಕಾಲನ್ನ ಚೆನ್ನಾಗಿ ಅದುಮಬೇಕು. ಉಸಿರನ್ನ ತೊಗೊಳ್ಳಿ, ಬಿಡಿ. ನಿಧಾನ ಉಸಿರು ತೊಗೊಳ್ಳಿ, ಬಿಡಿ. ಇದು ಮ್ಯಾಕ್ಸಿಮಮ್ ಸ್ಟ್ರೆಚ್ ಕೊಡಿ ಎಡಗೈನ. ಲೆಫ್ಟ್ ಹ್ಯಾಂಡ್ ಸ್ಟ್ರೆಚ್ ಟುವರ್ಡ್ಸ್ ಅಪ್ವರ್ಡ್ ಡೈರೆಕ್ಷನ್ ಆ್ಯಸ್ ಮಚ್ ಆಸ್ ಪಾಸಿಬಲ್. ನಾವು ಉಸಿರು ತೊಗೊಳ್ತಾ ನಿಧಾನವಾಗಿ ಸೊಂಟದ ಮೇಲೆ ಕೈ ಕೊಡಿ. ಉಸಿರು ತೊಗೊಳ್ತಾ ಮೇಲೆ ಬನ್ನಿ. ಉಸಿರು ಬಿಡ್ತಾ ಮುಂದೆ ನೋಡಿ. ಅದೇ ರೀತಿ ಎಡಗಡೆ ಮಾಡೋಣ. ಯುವರ್ ಲೆಫ್ಟ್ ಫುಟ್ ಟುವರ್ಡ್ಸ್ ಲೆಫ್ಟ್, ಸ್ಲೈಟ್ಲಿ ಟರ್ನ್ ದ ರೈಟ್ ಫುಟ್ ಟುವರ್ಡ್ಸ್ ಲೆಫ್ಟ್. ಎಡಪಾದ ಎಡಗಡೆಗೆ, ಬಲಪಾದ ಸ್ವಲ್ಪ ಬಲಗಡೆಗೆ. ಉಸಿರನ್ನು ತೊಗೊಂಡು ಉಸಿರು ಬಿಡ್ತಾ ಈಗ ಸೊಂಟದ ಮೇಲೆ ಕೈ ಕೊಡಿ. ಉಸಿರು ಬಿಡ್ತಾ ನಿಧಾನವಾಗಿ ಆ್ಯಂಕಲ್ ತಾಗಿಸಿ. ಬಿಗಿನಿಂಗ್ನಲ್ಲಿ ಆ್ಯಂಕಲ್ ತಾಗಿಸಿ, ಯಾಕೆಂದರೆ ನಿಮ್ಗೆ ಅಲೈನ್ಮೆಂಟ್ ಸಿಗಬೇಕಲ್ಲ ಅದಕ್ಕೆ. ಎರಡೂ ಪಾದನ ಯಾವುದೇ ಕಾರಣಕ್ಕೂ ಲೂಸ್ ಮಾಡಬೇಡಿ. ನಿಧಾನವಾಗಿ ಬಲಗೈನ ಮೇಲೆ ತಗೊಳ್ಳಿ. ಉಸಿರು ತೊಗೊಂಡು ಉಸಿರು ಬಿಡ್ತಾ ನಿಧಾನವಾಗಿ ಉಸಿರಾಟ ನಡೆಸಿ. ನಿಧಾನ ಉಸಿರು ತೊಗೊಳ್ತಾ ಬನ್ನಿ. ಉಸಿರು ಬಿಡ್ತಾ ನಿಧಾನ ಮುಂದೆ ನೋಡಿ. ನಿಧಾನ ಸೊಂಟದ ಮೇಲೆ ಕೈ ಕೊಡಿ. ಹಾಗೆ ವಾಪಸ್ ಬನ್ನಿ. ಕಾಲನ್ನು ಕೂಡಿಸಿ ತಾಡಾಸನ ಪೊಸಿಷನ್ ಬನ್ನಿ. ಈಗೇನು ಮಾಡಿದ್ವಿ ನಾವು? ಉತ್ತಿತ ತ್ರಿಕೋಣಾಸನ. ಈಗ ಕೆಲವರಿಗೆ ಈ ರೀತಿಯೂ ಬ್ಯಾಲೆನ್ಸ್ ಮಾಡೋಕ್ಕೆ ಬರೋಲ್ಲ. ನಾವು ಅದನ್ನು ಬ್ರಿಕ್ ಯೂಸ್ ಮಾಡ್ಕೋಬೋದು. ಬ್ರಿಕ್ಕನ್ನು ಪಕ್ಕದಲ್ಲಿ ಇಟ್ಕೊಂಡ್ಬಿಟ್ಟು ಬ್ರಿಕ್ ಸಪೋರ್ಟ್ ತೊಗೊಂಡು ನಾವು ತ್ರಿಕೋಣಾಸನವನ್ನು ಮಾಡ್ಬೋದು. ಇದು ಉತ್ತಿತ ತ್ರಿಕೋಣಾಸನ ಅಂತ. ಸೊ ನಾವು ಇನ್ನೊಂದು ಸರಿ ಮಾಡೋಣ. ಉತ್ತಿತ ತ್ರಿಕೋಣಾಸನ ವಿತ್ ಬ್ರಿಕ್. ಹಾಂ ನೋಡಿ, ಇದು ಬ್ರಿಕ್ಕು, ವುಡನ್ ಮೇಡ್ ಬ್ರಿಕ್. ಇದು ಯೋಗಾಸನ ಮಾಡಲಿಕ್ಕೆ ಅಂತಲೇ ಮಾಡಿರುವಂಥ ಬ್ರಿಕ್ಕು. ಇದು ನಿಮಗೆ ಯಾವುದೇ ಯೋಗ ಶಾಪ್ನಲ್ಲಿ, ಆನ್ಲೈನಲ್ಲಿ ನಿಮಗಿದು ಸಿಗುತ್ತೆ. ನಿಮಗೆ ವುಡನ್ ಬೇಕು ಅಂದರೆ ವುಡನ್ ಸಿಗುತ್ತೆ, ಇಲ್ಲ ನಿಮಗೆ ರಬ್ಬರ್ ಬೇಕು ಅಂದರೆ ರಬ್ಬರು ಸಿಗುತ್ತೆ. ಅದು ನಮ್ಮ ಹತ್ರ ನಾನು ತೋರಿಸ್ತೀನಿ. ಸೊ ನೀವು ಫೋಮ್ ಬೇಕು ಅಂದರೆ ಫೋಮ್ ಸಿಗುತ್ತೆ, ಇಲ್ಲ ವುಡನ್. ನನ್ನ ಅನಿಸಿಕೆ ಪ್ರಕಾರ ವುಡನ್ ಬ್ರಿಕ್ ಈಸ್ ಗುಡ್, ಯಾಕೆಂದರೆ ಇದು ವೆಯ್ಟ್ ಇರುತ್ತೆ, ಸ್ಟ್ರೆಂತ್ ಇರುತ್ತೆ. ಆಯಿತಾ? ಇದನ್ನು ಮಾಡಿ ತೋರಿಸ್ತೀನಿ. ಸೊ ಹಾಗೆ ನೀವು ಕಾಲನ್ನ ಕೂಡಿಸ್ಬೇಕು. ಈ ಬ್ರಿಕ್ಕನ್ನು ಇಲ್ಲಿ ಇಟ್ಕೊಂಬಿಡಿ. ತಾಡಾಸನ ಪೊಸಿಷನ್ ಬನ್ನಿ. ನಿಧಾನ ಸೊಂಟದ ಮೇಲೆ ಕೈ ಕೊಡಿ. ನಿಧಾನವಾಗಿ ಕಾಲನ್ನ ಅಗಲ ಮಾಡಿ ಕರೆಕ್ಟ್ 3 to 3.5 feet ಡಿಸ್ಟೆನ್ಸ್ ಇಟ್ಕೊಳ್ಳಿ. ಕೈನ ಸ್ಟ್ರೆಚ್ ಮಾಡಿ. ಬಲಪಾದ ಬಲಗಡೆಗೆ, ಎಡಪಾದ ಬಲಗಡೆಗೆ. ಉಸಿರನ್ನು ತಗೊಂಡು ಉಸಿರು ಬಿಡ್ತಾ ನಿಧಾನ ಸೊಂಟದ ಮೇಲೆ ಕೈ ಕೊಡಿ. ಉಸಿರು ಬಿಡ್ತಾ ನಿಧಾನವಾಗಿ ಬಲಪಾದವನ್ನು ತಾಗಿಸೋ ಬದಲು ನೀವೀಗ ಬ್ರಿಕ್ಕನ್ನು ಇಟ್ಕೋಬೇಕು. ಎಲ್ಲಿ? ಬಲಪಾದದ ಪಕ್ಕ. ಹೀಗೆ ಇಲ್ಲ ಹೀಗೆ. ನಿಮಗೆ ಇನ್ನೂ ಕೆಳಗಡೆ ಹೋಗುತ್ತೆ ಅಂತಂದರೆ ಹೀಗೆ ಕಪ್ ಶೇಪಲ್ಲಿ ಇಟ್ಕೊಂಡು. ಇದು ಯಾಕೆಂದರೆ ನಾವು ಯಾಕೆ ಇಟ್ಕೋಬೇಕು ಅಂತಂದರೆ ಇದು ಪೆಲ್ವಿಸಲ್ಲಿ ಓಪನ್ ಆಗೋಲ್ಲ. ತ್ರಿಕೋಣಾಸನ ಎಲ್ಲರೂ ಹೇಗೆ ಮಾಡ್ತೀವಿ? ಹೀಗೆ ಮಾಡಿಬಿಡ್ತೀವಲ್ವಾ? ತಪ್ಪಿದು. ಫುಲ್ ವೆಯ್ಟ್ ಈ ಕಡೆ ಶಿಫ್ಟ್ ಆಯಿತು ಅಂತಂದರೆ ದಿಸ್ ಲೀಡ್ಸ್ ಟು ಇಂಜುರಿ ರದರ್ ದ್ಯಾನ್ ಬೆನಿಫಿಟ್.
ಆಯಿತಾ? ಸೊ ಅದಕ್ಕೇನು ಮಾಡಬೇಕು, ನೀವು ಈ ಬ್ರಿಕ್ ತೊಗೊಂಡ್ಬಿಟ್ಟು ಕಪ್ ಶೇಪಲ್ಲಿ ತೊಗೊಂಡು ಪೆಲ್ವಿಸ್ ಚೆನ್ನಾಗಿ ಓಪನ್ ಮಾಡಿ ಇದನ್ನು ಕರೆಕ್ಟ್ ಅಲೈನ್ ಮಾಡಿಬಿಟ್ಟು ಮ್ಯಾಕ್ಸಿಮಮ್ ಸ್ಟ್ರೆಚ್ ಕೊಡಿ ಮೇಲ್ಗಡೆಗೆ. ಆವಾಗ ಸರಿಯಾದ ತ್ರಿಕೋಣಾಸನ ಪೊಸಿಷನ್ಗೆ ಬರ್ತೀವಿ. ನೋಡಿ, ನಾನು ಕಾಲನ್ನ ಈಕ್ವಲಾಗಿ ಅದುಮಿದ್ದೀನಿ, ಎರಡು ಕಾಲು ಅಲೈನ್ಮೆಂಟ್ ಚೆನ್ನಾಗಿದೆ. ಎಷ್ಟಾದಷ್ಟು ಮ್ಯಾಕ್ಸಿಮಮ್ ಮೇಲ್ಗಡೆ ಸ್ಟ್ರೆಚ್ ಮಾಡ್ತೀನಿ, ಯಾಕೆಂದರೆ ಇಲ್ಲಿ ವೆಯ್ಟ್ ಕಡಿಮೆ ಆಗುತ್ತೆ. ಯು ಹ್ಯಾವ್ ಟು ಶಿಫ್ಟ್ ಯುವರ್ ವೆಯ್ಟ್ ಈಕ್ವಲಿ ಆನ್ ದ ಗ್ರೌಂಡ್. Now inhale, come up. Exhale, look forward. Now do the same in other side. Left side. Brick nail itಕೊಳ್ಳಿ. So your left foot, stretch your hand sideways. Left foot towards left. Slightly turn the right foot towards left. Now inhale. Hold your palm on your waist and exhale. Instead of holding the ankle, hold the brick. ಕಪ್ ಶೇಪಲ್ಲಿ ಇಟ್ಕೊಳ್ಳಿ. ಚೆಸ್ಟನ್ನು ಎಕ್ಸ್ಪ್ಯಾಂಡ್ ಮಾಡಿಬಿಟ್ಟು ಪೆಲ್ವಿಸ್ ಚೆನ್ನಾಗಿ ಓಪನ್ ಮಾಡಿ ನಿಧಾನವಾಗಿ ಕೈ ಚೆನ್ನಾಗಿ ಮೇಲೆ ಸ್ಟ್ರೆಚ್ ಮಾಡಿ. ಎಷ್ಟಾದಷ್ಟು ಮ್ಯಾಕ್ಸಿಮಮ್ ಸ್ಟ್ರೆಚ್ ಮಾಡಿ. ಇದು ಸುಮ್ಮನೆ ಸಪೋರ್ಟ್ ಅಷ್ಟೇ. ಆವಾಗ ನಿಮ್ಗೆ ಅಲೈನ್ಮೆಂಟ್ ಕರೆಕ್ಟ್ ಇರೋದ್ರಿಂದ, ಕರೆಕ್ಟಾಗಿ ನಿಮ್ಮ ಪೆಲ್ವಿಸ್ ಓಪನ್ ಆಗೋದ್ರಿಂದ, ಹೊಟ್ಟೆ ಒಳ ಹೋಗೋದ್ರಿಂದ ಕರೆಕ್ಟ್ ನಿಮಗೆ ಬ್ಯಾಕಲ್ಲಿ ಸ್ಟ್ರೆಚ್ ಕೊಡುತ್ತೆ. ನಾರ್ಮಲ್ ಬ್ರೀದಿಂಗ್. ಇನ್ಹೇಲ್, ಕಮ್ ಅಪ್. Exhale, hold your palm on your waist. Bring your legs closer, closer and relax. ನಾವು ಯಾಕೆ ಹೀಗೆ ಮಾಡಬೇಕು? ತ್ರಿಕೋಣಾಸನ ಯಾಕೆ? ಬೇರೆ ಎಷ್ಟೊಂದು ಆಸನಗಳಿದೆ ಅಲ್ವಾ? ಇದೆ. ಆದರೆ ಬರೀ ಒಂದು ಆಸನದಿಂದನೇ ಈ ನಮ್ಮಲ್ಲಿರೋ ಎಷ್ಟೋ ನ್ಯೂನತೆಗಳನ್ನ ಕಡಿಮೆ ಮಾಡ್ಕೋಬೋದು. ನೀವೆಲ್ಲ ಮಾಡ್ತೀರಿ, ಸೂರ್ಯ ನಮಸ್ಕಾರ ಮಾಡ್ತೀರಿ, ಕೆಲವು ವಾರ್ಮಪ್ಸ್ ಮಾಡ್ತೀರಿ, ಬ್ರೀದಿಂಗ್ ಮಾಡ್ತೀರಿ. ಆಸನ ಮಾಡುವಾಗ ಈ ರೀತಿ ಮಾಡಿದ್ರೇ ಥೆರಪ್ಯಾಟಿಕ್ ಬೆನಿಫಿಟ್ ನಿಮಗೆ ಸಿಗೋದು. ಅದಕ್ಕೆ ನಾವು ಇದನ್ನು ಪ್ರಾಪ್ಸ್ನ ಯೂಸ್ ಮಾಡೋದು. ನನಗೆ ತ್ರಿಕೋಣಾಸನ ಬರುತ್ತೆ, ಪೂರ್ತಿ ನೆಲಕ್ಕೆ ತಾಗಿಸ್ತೀನಿ, ಅದಲ್ಲ. ನಾವು ಯಾವುದೇ ಬೇಸಿಕ್ ಮಾಡಬೇಕು ಅಂತ ಹೋದ್ರೂ ಸರಿಯಾದ ರೀತಿ ಮಾಡಬೇಕು, ಅಲೈನ್ಮೆಂಟ್ ಕರೆಕ್ಟಾಗಿರಬೇಕು. ಆಯಿತಾ? ಸೊ ಕಾಲುಗಳನ್ನ ಅದುಮಬೇಕು. ತಾಡಾಸನ ಪೊಸಿಷನ್ ಏನು ಮಾಡ್ತೀವಿ ಅದನ್ನೆಲ್ಲ ಅಳವಡಿಸ್ಕೊಂಡು ತ್ರಿಕೋಣಾಸನ ಮಾಡಬೇಕು. ನೀ ಕ್ಯಾಪ್ ಪುಲ್ಲಿಂಗ್ ಯಾಕೆ ಮಾಡಬೇಕು? ನೀ ಸ್ಟ್ರಾಂಗ್ ಆಗೋದಕ್ಕೆ. ಥೈ ಮಸಲ್ಸ್ ಯಾಕೆ ಪುಲ್ ಮಾಡಬೇಕು? ಥೈ ಸ್ಟ್ರಾಂಗ್ ಆಗಲಿಕ್ಕೆ. ಕಾಲು ಮಂಡಿ ಯಾಕೆ ನೇರ ಇರಬೇಕು? ನಿಮ್ಮ ಹ್ಯಾಮ್ಸ್ಟ್ರಿಂಗ್ ಸ್ಟ್ರಾಂಗ್ ಆಗಲಿಕ್ಕೆ ಅಲ್ವಾ? ಸೊ ಅದೇ ರೀತಿ ಬರೀ ತ್ರಿಕೋಣಾಸನ ಅಂತಂದಾಗ ಬ್ಯಾಕ್ ಪೇನಿಗೆ ಅಷ್ಟೇ ವರ್ಕ್ ಮಾಡಲ್ಲ, ನಮ್ಮ ಶರೀರದ ಬ್ಯಾಲೆನ್ಸ್ ಅಂದರೆ ಸಮತೋಲನವನ್ನು ಕಾಪಾಡುತ್ತೆ. ಅಷ್ಟೇ ಅಲ್ಲ, ಮಾನಸಿಕವಾಗೂ ಕೂಡ ನಮ್ಮ ಮನಸ್ಸು ಕೂಡ ಸಮತೋಲನವಾಗುತ್ತೆ. ಅದಲ್ಲದೆ ಬೇರೆ ರೀತಿಯಾದಂಥ ನ್ಯೂನತೆಗಳು, ಕಾಲು ನೋವಾಗಲಿ, ಮಂಡಿ ನೋವಾಗಲಿ, ತೊಡೆ ನೋವಾಗಲಿ, ಅವೆಲ್ಲ ಮುಂದೆ ಬರೋದೇ ಇಲ್ಲ. ಸೊ ಇದೇ ರೀತಿ ಸರಿಯಾದ ರೀತಿ ನಾವು ಸಮತೋಲನವಾಗಿ ಮಾಡಬೇಕು ಅಂತಂದರೆ ಉತ್ತಿತ ತ್ರಿಕೋಣಾಸನ ಹೀಗೆ ಮಾಡಬೇಕು. ಆಯಿತಾ? ನೋಡಿ, ನಾನೀಗ ಡಾಕ್ಟರ್ ಬಿ ಕೆ ಎಸ್ ಅಯ್ಯಂಗಾರ್ ಗುರುಜಿಯವರ ಬುಕ್ನ ನಾನು ರೆಫರ್ ಮಾಡ್ತಾ ನಿಮಗೆ ತೋರಿಸ್ತಾ ಇದ್ದೀನಿ. ತ್ರಿಕೋಣಾಸನ ಯಾವ ರೀತಿ ಇರುತ್ತೆ ನಾನು ನೋಡಿ, ಎಷ್ಟು ಅಲೈನ್ಮೆಂಟ್ ಆಗಿದೆ ನೋಡಿ. ಯಾಕೆ ಹೀಗೆ ಮಾಡಬೇಕು ಅಲ್ವಾ? ನೋಡಿ, ಈ ಆಸನದಲ್ಲಿ ನೋಡಿ, ಈ ಹೀಲು ಒಂದು ಲೈನ್ ಇದೆ, ಪಾದ ಪಕ್ಕದಲ್ಲಿ ಹಸ್ತ ಹೂರಿದ್ದಾರೆ, ಕೈನ ಮೇಲೆ ಸ್ಟ್ರೆಚ್ ಮಾಡಿದ್ದಾರೆ. ಓಕೆ, ಸೊ ಇದು ಯಾವುದೇ ಕಾರಣಕ್ಕೂ ಅಲ್ಲಾಡಬಾರ್ದು. ಎಷ್ಟು ಮ್ಯಾಕ್ಸಿಮಮ್ ಸ್ಟ್ರೆಚ್ ಕೊಡ್ತೀವೋ ಇಲ್ಲಿ ವೆಯ್ಟ್ ಕಡಿಮೆ ಆಗುತ್ತೆ. ಹೌದಾ? ಅದೇ ಥರನೇ ಮಾಡಿದ್ದಾರೆ ನೋಡಿ. ಇದು ಹೀಲು, ಬಟಕ್ಸು ಮತ್ತು ಈ ಶೋಲ್ಡರು ಪೂರ್ತಿ ಒಂದು ಲೈನ್ ಇರುತ್ತೆ. ಇದನ್ನು ಯಾಕೆ ಹೀಗೆ ಮಾಡಬೇಕು ಅಂತಂದರೆ, ನಮಗೆ ಬರೀ ತ್ರಿಕೋಣಾಸನ ಒಂದು ಬ್ಯಾಕ್ ಪೇನಿಗೆ ಅಷ್ಟೇ ನಾವು ಸೀಮಿತಗೊಳಿಸ್ತಾರೆ. ಬ್ಯಾಕ್ ಪೇನ್ ಹೋಗ್ಲಿಕ್ಕೆ ಮಾತ್ರ ಅಲ್ಲ, ಬೇರೆ ಎಲ್ಲ ರೀತಿಯಲ್ಲೂ ಬೆನಿಫಿಟ್ ಸಿಗಬೇಕು. ಆಯಿತಾ? ಸೊ ಆ್ಯಂಟಿ ಗ್ರಾವಿಟಿ ಪೊಸಿಷನ್ಗೆ ನಾವು ತರಬೇಕು ಅಂತಿದ್ರೆ ನಾವು ಈ ಆಸನನ ಹೀಗೆ ಮಾಡಬೇಕು. ಇದು ಫ್ಲೆಕ್ಸಿಬಿಲಿಟಿಗೆ ಏನು ಮಾಡಬೇಕು ಅಂತ ನಿಮ್ಮಲ್ಲಿ ಕೆಲವರಿಗೆ ಕ್ವಶನ್ ಇರ್ಬೋದು. ಇದನ್ನು ಸರಿಯಾದ ರೀತಿ ಮಾಡಬೇಕು ಅಂತ ಹೋದ ಫ್ಲೆಕ್ಸಿಬಿಲಿಟಿಗೆ ಆಹಾರ ಏನು ತೊಗೋಬೇಕು ಅಂತೆಲ್ಲ ನಿಮ್ಮಲ್ಲಿ ಇರ್ಬೋದು. ಆಹಾರವನ್ನು ಸಾತ್ವಿಕವಾಗಿ ನಾವು ಜಾಸ್ತಿ, ನೀವೇನೇ ಹಾರ್ಡ್ ಫುಡ್ ತೊಗೊಳ್ಳಿ ಇಲ್ಲ ಸಾಫ್ಟ್ ಫುಡ್ ತೊಗೊಳ್ಳಿ ರೆಗ್ಯುಲರಾಗಿ, ಅದ್ರ ಜೊತೆಗೆ ವೆಜಿಟೇಬಲ್ ಸಲಾಡ್ಸ್ ಮತ್ತು ಫ್ರೂಟ್ಸ್ ಜಾಸ್ತಿ ತಿಂದಷ್ಟು, ಎಸ್ಪೆಷಲಿ ಊಟಕ್ಕಿಂತ ಮುಂಚೆ ತೊಗೊಂಡಷ್ಟು ಒಳ್ಳೆಯದು. ಯಾಕೆಂದರೆ ನಿಮ್ಮ ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ. ಆಮೇಲೆ ಎಕ್ಸ್ಕ್ರೀಷನ್ ಸಿಸ್ಟಮ್ ಚೆನ್ನಾಗಿರುತ್ತೆ. ನಿಮ್ಮ ಎಕ್ಸ್ಕ್ರೀಟರಿ ಸಿಸ್ಟಮ್ ಎಷ್ಟು ಚೆನ್ನಾಗಿರುತ್ತೋ ನಿಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಫ್ಲೆಕ್ಸಿಬಿಲಿಟಿಗೆ ಹೆಲ್ಪ್ ಆಗೋದು ನಮ್ಮ ಬಾಡಿನಲ್ಲಿ ಟಾಕ್ಸಿನ್ಸ್ ಇರಬಾರ್ದು. ಎಷ್ಟು ನೀವು ಒಳಗಡೆ ಇರೋಲ್ಲ ಕಲ್ಮಶ, ನಾವು ಕ್ಲೇಶಾಸ್ ಅಂತ ಸಂಸ್ಕೃತಲ್ಲಿ ಏನು ಹೇಳ್ತೀವಿ, ಅದನ್ನೆಲ್ಲ ಹೊರಗೆ ತೆಗಿಬೇಕು. ಆವಾಗ ನಿಮ್ಮ ಫ್ಲೆಕ್ಸಿಬಿಲಿಟಿಗೆ ಹೆಲ್ಪ್ ಮಾಡೋದು.
ಫ್ಲೆಕ್ಸಿಬಿಲಿಟಿ ಅನ್ನೋದು ಪ್ರಾಕ್ಟೀಸ್ ಮೇಲೆ ಬರೋದು. ಕೆಲವರಿಗೆ ಬೈ ಬರ್ತ್ ಬರುತ್ತೆ, ಹೆರಿಡಿಟ್ರಿ ಇರ್ಬೋದು. ಆದರೆ ಪ್ರಾಕ್ಟೀಸಲ್ಲಿ ಬರಬೇಕು ಅಂತಿದ್ದರೆ ನಿಮ್ಮ ಎಕ್ಸ್ಕ್ರಿಟರಿ ಸಿಸ್ಟಮ್ನ ಚೆನ್ನಾಗಿ ನೋಡ್ಕೋಬೇಕು. ಅದಕ್ಕೆ ಫ್ರೂಟ್ಸ್ನ ಆಹಾರಕ್ಕಿಂತ ಮುಂಚೆ ತೊಗೋಬೇಕು. ಬೆಳಗ್ಗೆ ಮತ್ತು ರಾತ್ರಿ ಆಹಾರಕ್ಕಿಂತ ಮುಂಚೆ, ಊಟಕ್ಕಿಂತ ಮುಂಚೆ ತೊಗೊಂಡ್ರೆ ಟಾಕ್ಸಿನ್ಸ್ ಎಲ್ಲ ಹೊರಗೆ ಬರುತ್ತೆ. ಬೆಳಗ್ಗೆ ಖಾಲಿ ಹೊಟ್ಟೆಲಿ 2 ಗ್ಲಾಸ್ ವಾಮ್ ವಾಟ್ರನ್ನ ಕುಡಿದ್ರೆ ಟಾಕ್ಸಿನ್ಸ್ ಎಲ್ಲ ಹೊರಗೆ ಬರುತ್ತೆ. ಸೊ ಹೊರಗಡೆ ಎಷ್ಟು ನೀವು ಕಳಿಸ್ತಿರೋ ಒಳಗಡೆ ಇರೋ ಎಲ್ಲ ಕಲ್ಮಶನ ಫ್ಲೆಕ್ಸಿಬಿಲಿಟಿಗೆ ನಮಗೆ ಹೆಲ್ಪ್ ಮಾಡುತ್ತೆ. ಎನರ್ಜಿನೂ ಬಿಲ್ಡಪ್ ಆಗುತ್ತೆ. ಎಸ್ಪೆಷಲಿ ಫೈಬ್ರಸ್ ಫುಡ್ ತೊಗೊಳೋದ್ರಿಂದ, ಈ ಫ್ರೂಟ್ಸ್ ಎಲ್ಲ ತೊಗೊಳೋದ್ರಿಂದ ಎನರ್ಜಿ ಲೆವೆಲ್ ಕೂಡ ಇಂಕ್ರೀಸ್ ಆಗುತ್ತೆ. ನಾರ್ಮಲ್ ನಿಮ್ಮ ಮನೇಲಿ ಏನು ಆಹಾರ ಮಾಡ್ತಿರೋ, ಆರೋಗ್ಯಕರವಾದಂಥ ಆಹಾರ ನೀವು ಏನು ತೊಗೊತೀರೋ, ಸೇವನೆ ಮಾಡ್ತಿರೋ, ಅದರಲ್ಲೂ ಕೂಡ ನಿಮಗೆ ಎನರ್ಜಿ ಇರುತ್ತೆ.